ಐತಿಹಾಸಿಕ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಸಡಗರ ಸಂಭ್ರಮದಿಂದ ನೆರವೇರಿಸಲಾಯಿತು. ಇದರಿಂದ ನೂರಾರು ಕರಸೇವಕರ ತ್ಯಾಗ ಬಲಿದಾನಕ್ಕೆ ಇಂದು ನ್ಯಾಯ ಸಿಕ್ಕಿದೆ. ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆಯ ಡೀಟೇಲ್ಸ್ ಇನ್ನಷ್ಟು ಮಗದಷ್ಟು ನಿಮಗಾಗಿ. ಪ್ರಧಾನಿ ನರೇಂದ್ರ ಮೋದಿ ಸೋಮವಾರ ಅಯೋಧ್ಯೆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯನ್ನ ನೆರವೇರಿಸಿದರು. ಸುಮಾರು 5 ಶತಕಗಳ ನಂತರ ಅಯೋಧ್ಯ ರಾಮಭೂಮಿಯಲ್ಲಿ ಲೋಕಾರ್ಪಣೆಯಾಗಿದೆ. ಸುಮಾರು 12 ಗಂಟೆ 13 ನಿಮಿಷಕ್ಕೆ ಸರಿಯಾಗಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯ ಆರಂಭವಾಯಿತು. ಪ್ರಧಾನಿ ಮೋದಿ, ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹಾಗೂ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಪೂಜೆಯನ್ನ ಸಲ್ಲಿಸಿದ್ರು. ವೇದ ಮಂತ್ರಗಳೊಂದಿಗೆ ವಿಧಿವಿಧಾನಗಳು ನೆರವೇರಿದವು. ಪ್ರಾಣ ಪ್ರತಿಷ್ಠಾಪನೆ ಮುಗಿದ ಬಳಿಕ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು, ನೂರಾರು ವರ್ಷಗಳ ಹೋರಾಟ ಬಲಿದಾನದ ಬಳಿಕ ನಮ್ಮ ರಾಮ ಬಂದಿದ್ದಾನೆ, ನಿಮಗೆಲ್ಲ ಅಭಿನಂದನೆಗಳು ಅಂತ ಹೇಳುವ ಮೂಲಕ ಪ್ರಧಾನಿ ಮೋದಿ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಸಂತಸವನ್ನ ಹಂಚಿಕೊಂಡ್ರು. (22 1 2024) ಇದು ಬರೀ ದಿನಾಂಕವಲ್ಲ, ಹೊಸ ಕಾಲಚಕ್ರದ ಆರಂಭ. ರಾಮ ಮಂದಿರ ನಿರ್ಮಾಣ ಆರಂಭವಾಗ್ತಾ ಇದ್ದಂತೆ ದೇಶದಲ್ಲಿ ಹೊಸ ಭರವಸೆ ಮೂಡಿತು. ಗುಲಾಮಿತನದ ಬಂಧನದಿಂದ ಮುಕ್ತಗೊಂಡು ಹೊಸ ಇತಿಹಾಸವನ್ನ ಭಾರತ ಬರೆದಿದೆ. ಈ ಕ್ಷಣ ದಿವ್ಯತೆಯಿಂದ ಕೂಡಿದೆ ಅಂತ ಎಂದೂ ಕೂಡ ನಾವು ಮರೆಯುವ ಹಾಗಿಲ್ಲ. ನಾವೆಲ್ಲರೂ ಈ ಘಟನೆಗೆ ಸಾಕ್ಷಿಯಾಗಿದ್ದು ಧನ್ಯತಾ ಭಾವ ಮೂಡಿದೆ ಅಂತ ಪ್ರಧಾನಿ ಹೇಳಿದ್ರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.